ಕರ್ನಾಡಿಗೆ ನಮಸ್ಕಾರ. ಕೆಸೆಟ್ 2025 ನೆಟ್ ಜೂನ್ 2025 ಮೊದಲನೇ ಪತ್ರಿಕೆ. ಅದರಲ್ಲಿ ಮೂರನೇ ಟಾಪಿಕ್ ಪ್ಯಾಸೇಜ್ ಕಾಂಪ್ರಿಹೆನ್ಷನ್. ಈ 10 ಯೂನಿಟ್ಗಳಲ್ಲಿ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಯೂನಿಟ್ ತುಂಬ ಸರಳವಾಗಿದೆ, ಈಸಿ ಆಗಿದೆ. ಈ ಟಾಪಿಕ್ ಅನ್ನು ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ 10 ಮಾರ್ಕ್ಸ್ ನಮಗೆ ಸಿಗುತ್ತವೆ. ಇದು ಕೇವಲ ಪ್ರಾಕ್ಟೀಸ್ ಆಧಾರಿತ ಟಾಪಿಕ್ ಇರುವುದರಿಂದ ಇಲ್ಲಿ ನೀವು ಎಷ್ಟು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡುತ್ತೀರೋ ಅಷ್ಟು ಬೇಗನೆ ನಮಗೆ ಹೆಚ್ಚು ಅಂಕಗಳು ಈ ಯೂನಿಟ್ದಲ್ಲಿ ಸಿಗುತ್ತವೆ. ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಮಾಡುವಾಗ ಯಾವುದೇ ಪ್ರಶ್ನೆಯನ್ನು ಓದಿ ನೆನಪಿಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಪ್ಯಾಸೇಜ್ ಓದಿ ಅದನ್ನು ತಿಳಿದುಕೊಂಡು ಕೆಳಗೆ 5 ಪ್ರಶ್ನೆಗಳು ಇರುತ್ತವೆ. 5 ಪ್ರಶ್ನೆಗಳ ಆನ್ಸರ್ ಪ್ಯಾಸೇಜ್ ಅಲ್ಲಿ ಕೊಟ್ಟಿರುತ್ತಾರೆ. ಏನ್ ಮಾಡ್ಬೇಕು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಆಗ? ಪ್ಯಾಸೇಜ್ ಬಿಡೋಕ್ಕಿಂತ ಮುಂಚೆ, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಮಿನಿಮಮ್ ಒಂದು 50 ಪ್ಯಾಸೇಜ್ಗಳನ್ನು ನಾವು ಮನೆಯೊಳಗೆ ಬಿಡಿಸಿದ್ದಿರಲೇಬೇಕು, ಪ್ರಾಕ್ಟೀಸ್ ಮಾಡಿದ್ದಿರಲೇಬೇಕು. ಮತ್ತು ಓದುವಂತ ಸ್ಪೀಡ್ ಹೆಚ್ಚಿಗಿರಬೇಕು. ಮಿನಿಮಮ್ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಸ್ಟೂಡೆಂಟ್ ನಾವು ಓದುವಾಗ ಮಿನಿಮಮ್ 1 ಮಿನಿಟ್ ಅಲ್ಲಿ 200 to 300 ಶಬ್ದಗಳನ್ನ ಓದಬೇಕು. ಸ್ಪೀಡ್ ಆಗಿ ಓದಬೇಕು. 200 to 300 ಪರ್ ಮಿನಿಟ್. ನೀವು ಆ ಒಂದು ಟೆಕ್ನಿಕ್ ಅನ್ನ ನೀವು ಬೆಳೆಸ್ಕೊಳ್ಬೇಕು. ಓದುವಾಗ ಪ್ರತಿಯೊಂದು ಶಬ್ದದ ಅರ್ಥ ನಮಗೆ ತಿಳಿಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓದಿದಾಗ ಅದರ ಸಮರಿ ಅರ್ಥ ಆಗಬೇಕು, ಅದರ ಸಾರಾಂಶ ಅರ್ಥ ಆಗಬೇಕು. ಪರೀಕ್ಷೆದೊಳಗೆ ಪ್ಯಾಸೇಜ್ ಬಿಡಿಸುವಾಗ ನಾವು ಏನ್ ಮಾಡ್ಬೇಕ್ರಿ? ಸೈಲೆಂಟ್ ರೀಡಿಂಗ್ ಮಾಡಬಾರ್ದು. ಮನುಷ್ಯನೊಳಗೆ ಓದೋ ಅವಶ್ಯಕತೆ ಇಲ್ಲ, ಓದಬಾರ್ದು. ಮತ್ತು ಅತಿ ಜೋರಾಗಿನೂ ಓದಬಾರ್ದು. ಓದುವಾಗ ಜೋರಾಗಿ ಓದೋದು, ಆದ್ರೆ ಸೌಂಡ್ ಬರಬಾರ್ದು. ನಾವೇನಂತೀವಿ ತುಟಿಗಳು ಹೀಗೆ. ಹಿಂಗೆ ಸ್ವಲ್ಪ ನೀವು ಏನಾಗ್ತದೆ, ನಾಲ್ಗಿ ಬಡಿದಾಡಿ ಓದ್ತಾ ಇದ್ದೀರಿ ಅಂದ್ರೆ ಪ್ರತಿಯೊಂದು ಶಬ್ದದ ಮೇಲೆ ನಿಮ್ಗೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾರೆ. ಆಟೋಮೆಟಿಕ್ ಆಗಿ ಪ್ಯಾಸೇಜ್ ಅರ್ಥ ಏನು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಪ್ಯಾಸೇಜ್ ಕಂಪ್ಲೀಟ್ ದೊಡ್ಡದಿತ್ತು ಅಂದ್ರೆ ಏನ್ ತಿಳ್ಕೊಬೇಕು? 5 ಪ್ರಶ್ನೆಗಳು ಸರಳವಾಗಿ ಸಿಂಪಲ್ ಆಗಿ ಇರುತ್ತವೆ. ಪ್ಯಾಸೇಜ್ ತುಂಬಾ ಚಿಕ್ಕದಿತ್ತು ಅಂದ್ರೆ ಇದು ಥೀಮ್ ಬೇಸ್ಡ್ ಸಬ್ಜೆಕ್ಟ್ ರಿಲೇಟೆಡ್ ಪ್ರಶ್ನೆ ಕೇಳುತ್ತಾನೆ. ಪ್ಯಾಸೇಜ್ ಚಿಕ್ಕದಿತ್ತಂದ್ರೆ ಏನಾಗ್ತದ್ರಿ? ಅಲ್ಲಿ ಇನ್ಫರೆನ್ಸ್ ಅಂದ್ರೆ ಅನುಮಾನದ ಮೇಲಿನ ಉತ್ತರನ ಹೇಳಬೇಕಾಗುತ್ತದೆ. ಅದರದ್ದು ಸಾರಾಂಶದ ಮೇಲಿಂದ ಉತ್ತರ ಹೇಳಬೇಕಾಗುತ್ತದೆ. ಪ್ಯಾಸೇಜ್ ದೊಡ್ಡದಿತ್ತಂದ್ರೆ ಫ್ಯಾಕ್ಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳುತ್ತಾನೆ. ಪ್ಯಾಸೇಜ್ ಬಿಡಿಸುವಾಗ ಒಟ್ಟು 5 ಪ್ರಶ್ನೆಗಳನ್ನು ಇರ್ತಾವ್ರಿ. 5 ಪ್ರಶ್ನೆ ಇದ್ದಾಗ ಮೊದಲನೇ, 2ನೇ, 3ನೇ ಪ್ರಶ್ನೆ ಸರಳವಾಗಿ ಇರುತ್ತವೆ. 3 ಪ್ರಶ್ನೆ ಈ WH ವರ್ಡ್ಗಳ ಮೇಲಿಂದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಹೂ, ವಾಟ್, ವೆನ್, ವೇರ್, ಹೌ, ವೈ, ಹೌ ಮಚ್, ಹೌ, ಈ WH ವರ್ಡ್ಸ್ಗಳ ಮೇಲಿಂದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಈ 3 ಪ್ರಶ್ನೆ ಸರಳವಾಗಿರುತ್ತದೆ. 4ನೇ ಪ್ರಶ್ನೆ ಕಾಂಪ್ಲೆಕ್ಸ್ ಇರುತ್ತದೆ. 5ನೇ ಪ್ರಶ್ನೆ ಕ್ರಿಟಿಕಲ್ ಅನಾಲಿಸಿಸ್ ಮೇಲೆ ಇರುತ್ತದೆ ಅಥವಾ ಥೀಮ್ ಬೇಸ್ಡ್ ಮೇಲೆ ಇರುತ್ತದೆ. ನಾವು ಪ್ಯಾಸೇಜ್ ಬಿಡಿಸುವಾಗ ಏನ್ ಮಾಡಬೇಕು? ಎಕ್ಸಾಮ್ ಹೋಗಿದ್ದ ತಕ್ಷಣ ಮೊದಲನೇ ಪ್ಯಾಸೇಜ್ ಬಿಡಿಸಬಾರ್ದು. ಸ್ಟಾರ್ಟಿಂಗ್ ಪ್ಯಾಸೇಜ್ ಬಿಡಿಸಿದೀವಿ ಅಂದ್ರೆ ಏನಾಗ್ತದೆ? ಇಂಟ್ರೆಸ್ಟ್ ಹೆಚ್ಚಾಗಿ ಹೆಚ್ಚು ಟೈಮ್ ನಾವು ಕೊಡಬಹುದು. ಪ್ಯಾಸೇಜ್ ಎಕ್ಸಾಮ್ ಮುಗಿಯೋ ಸಮಯದೊಳಗೆ ಅಂದ್ರೆ ಒಂದು 55 ಮಿನಿಟ್ ಆದ ನಂತರ ಕೇವಲ ಒಂದು 5 ನಿಮಿಷಗಳು ಇರುತ್ತೆ. ಆ ಟೈಮ್ದೊಳಗೆ ಕೂಡ ಪ್ಯಾಸೇಜ್ ಅನ್ನ ಬಿಡಿಸಬಾರ್ದು. ಕೊನೆಗೆ ಬಿಡಿಸಿದ್ರೆ ಏನಾಗ್ತದ್ರಿ? ಸಿಂಪಲ್ ಪ್ರಶ್ನೆಗಳು ಕೂಡ ನಾವು ತಪ್ಪಾಗಿ ಬಿಡಿಸುತ್ತೇವೆ. ಪ್ರಶ್ನೆ ಅರ್ಥ ನಮಗೆ ಆಗುವುದಿಲ್ಲ ಗಡಿಬಿಡದೊಳಗೆ. ಹಿಂಗಾಗಿ ಕಮ್ಮಿ ಒಂದು 30 ನಿಮಿಷ ಆದ್ಮೇಲೆ ಈ ಪ್ಯಾಸೇಜ್ ಯೂನಿಟ್ ಅನ್ನ ಹಿಡಿಬೇಕು. ಇಲ್ಲಿ 8 ಮಿನಿಟ್ ಅಂತೂ ಕೊಡ್ಲೇಬೇಕು. 1-2 ನಿಮಿಷ ಒಂದ್ ವೇಳೆ ಹೆಚ್ಚಿಗೆ ಕೊಟ್ರು ಕೂಡ 10 ಮಾರ್ಕ್ಸ್ ಬರಲೇಬೇಕು ಅನ್ನುವ ಕಾನ್ಫಿಡೆನ್ಸ್ ನಿಮಗಿರ್ಬೇಕು. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೆ ನಿಮ್ಗೆ ಗೊತ್ತಿರಬೇಕು 10 ರೂಪಾಯಿಗೆ 10 ಮಾರ್ಕ್ಸ್ ನಾನು ತಗೋತೀನಿ ಅಂತೇಳಿ. ಪ್ಯಾಸೇಜ್ ಬಿಡಿಸುವಾಗ ಏನ್ ಮಾಡ್ರಿ? ಮೊದಲನೇದಾಗಿ ಪ್ಯಾಸೇಜ್ ಮೊದಲನೇದು ಪ್ರಶ್ನೆಯನ್ನು ನೋಡಬೇಕು. ಪ್ರಶ್ನೆ ಸ್ಪೀಡ್ ಆಗಿ ಓದಬೇಕು. 1ನೇ, 2ನೇ, 3ನೇ ಪ್ರಶ್ನೆ ನೋಡಿದ ತಕ್ಷಣ ಆ ಪ್ರಶ್ನೆ ಆನ್ಸರ್ ಎಲ್ಲಿದೆ ಅನ್ನೋದು ಆ ಪ್ಯಾರಾಗ್ರಾಫ್ ಹುಡುಕ್ಬೇಕು. 4ನೇ ಪ್ರಶ್ನೆ ಕಾಂಪ್ಲೆಕ್ಸ್ ಇರುತ್ತದೆ, ಸ್ವಲ್ಪ ಪ್ರಶ್ನೆಯನ್ನು ಒಡೆದು ಓದಬೇಕು. ಆಮೇಲೆ ನಿಮ್ಗೆ ಅದರ ಆನ್ಸರ್ ಗೊತ್ತಾಗುತ್ತದೆ. 5ನೇ ಪ್ರಶ್ನೆ ಥೀಮ್ ಬೇಸ್ಡ್ ಇರುವುದರಿಂದ ಇಡೀ ಪ್ಯಾಸೇಜ್ ಕಂಪ್ಲೀಟ್ ಆಗಿ ಓದಬೇಕಾಗುತ್ತದೆ. ಪ್ಯಾಸೇಜ್ ಓದಿದ ಮೇಲೆ ಪ್ಯಾಸೇಜ್ ಸಮರಿ ನಮಗೆ ಗೊತ್ತಾಗುತ್ತದೆ. ಪ್ಯಾಸೇಜ್ ಥೀಮ್ ಮೊದಲನೇ ಪ್ಯಾರಾಗ್ರಾಫ್ ಮೊದಲನೇ ಸೆಂಟೆನ್ಸ್ ಅಥವಾ ಪ್ಯಾರಾಗ್ರಾಫ್ ಕೊನೆ ಸೆಂಟೆನ್ಸ್ ಅಥವಾ ಕೊನೆ ಪ್ಯಾರಾಗ್ರಾಫ್ ದಲ್ಲಿ ಅದರ ಥೀಮ್ ಕಿಂವಾ ಸೆಂಟ್ರಲ್ ಐಡಿಯಾ ಕೊಟ್ಟಿರುತ್ತಾರೆ. ಪ್ರತಿಯೊಂದು ಶಬ್ದದ ಅರ್ಥ ಆಗ್ಲೇಬೇಕು ಅನ್ನೋ ಉದ್ದೇಶ ಇಡಬಾರದು. ಕಂಪ್ಲೀಟ್ ಅದರ ಸಮರಿ ಮೇಲಿಂದ ಆನ್ಸರ್ನ ಹೇಳ್ಬೋದು. ಸೊ ಈ ರೀತಿ 5 ಪ್ರಶ್ನೆಗಳನ್ನ ನೀವು ಬಿಡಿಸಲೇಬೇಕು. 8 ನಿಮಿಷ ಅಂತ ಕೊಡ್ಲೇಬೇಕು. ಇದು ಅಗದಿ ಸರಳವಾದಂತ ಒಂದು ಟೆಕ್ನಿಕ್ ಇದೆ. ಈ ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡ್ರಿ, ಡೆಫಿನೆಟ್ಲಿ ವಿಲ್ ಗೆಟ್ ದ ರಿಸಲ್ಟ್. ಇಲ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳಬಾರ್ದು. ಲೇಖಕರ ಉದ್ದೇಶ ಏನೈತಿ ಅದನ್ನೇ ಅರ್ಥ ಮಾಡ್ಕೊಂಡು ಅದ್ರ ಮೇಲಿಂದ
ಮ್ಯಾಕ್ಸಿಮಮ್ ಆನ್ಸರ್ ಹುಡುಕ್ಬೇಕಾದ್ರೆ ಏನ್ರಿ, ಆಪ್ಷನ್ ಯಾರು ಕರೆಕ್ಟಾಗಿ ಓದಿರ್ತಾರೆ ನೋಡ್ರಿ, 4 ಆಪ್ಷನ್ ಓದಬೇಕು, ಓದಿ ತಪ್ಪಿರೋ ಆಪ್ಷನ್ ಅನ್ನು ಕಟ್ ಮಾಡಬೇಕು, ಆಟೋಮೆಟಿಕ್ ಆಗಿ ಕರೆಕ್ಟ್ ಇರೋ ಆನ್ಸರ್ ಗೊತ್ತಾಗುತ್ತದೆ. ಪ್ಯಾಸೇಜ್ ಕಾಂಪ್ರಿಹೆನ್ಷನ್ 10 ಟಾಪಿಕ್ಗಳಲ್ಲಿ ಎಲ್ಲಕ್ಕಿಂತ ಸರಳವಾದಂಥ ಟಾಪಿಕ್ ಇದು. ಹೀಗಾಗಿ 10 ರೂಪಾಯಿಗೆ 10 ಮಾರ್ಕ್ಸ್ ನಿಮ್ಗೆ ಸಿಗಲೇಬೇಕು. ನಾನು ಇಷ್ಟು ಎಕ್ಸಾಮ್ ಬರ್ದಿನಲ್ರಿ, ಪ್ರತಿ ಎಕ್ಸಾಮ್ದೊಳಗೆ 10 ಔಟ್ ಆಫ್ 10 ನನಗೆ ಬಂದಿವೆ. ಅವಾಗೇ ನಾನು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಿತ್ತು, ನಾನು ಪರೀಕ್ಷೆ ಪಾಸ್ ಆಗ್ತೇನೆ ಅಂತೇಳಿ. ಇಲ್ಲಿ ಮೂರು ಪ್ರಶ್ನೆ ನೀವು ಸರಳವಾಗಿ ಬಿಡಿಸ್ತೀರಿ, ಅದ್ರ ಬಗ್ಗೆ ಏನಿಲ್ಲ. 4ನೇದು ಮತ್ತು 5ನೇ ಪ್ರಶ್ನೆದ ಆನ್ಸರ್ ಯಾರು ಕರೆಕ್ಟ್ ಬಿಡಿಸ್ತಿರೋ ಅವಾಗೇ ನೀವು ಪಾಸ್ ಆಗಿರಿ ಅಂತ ತಿಳ್ಕೊಂಡು ಬಿಡಬೇಕು. ಅಲ್ಲೇ ಜಜ್ಮೆಂಟ್ ಐತಿ ನಿಮ್ದು, ನೀವು ಪರೀಕ್ಷೆ ಪಾಸ್ ಆಗ್ತಿರೋ ಅಥವಾ ಫೇಲ್ ಆಗ್ತೀರಿ ಅಂತ ತಿಳ್ಕೊಂಡು. 5ಕ್ಕೆ 5 ಬಿಡಿಸಿದ್ರಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ಇದ್ರ ಸಲುವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಒಂದು 50 ಪ್ರಶ್ನೆನ ಮೊದಲಿಗೆ ಬಿಡಿಸಿ ನೀವು ಎಕ್ಸಾಮ್ಗೆ ಹೋಗ್ರಿ. ಇಂಗ್ಲೀಷರ ಚಾಯ್ಸ್ ಮಾಡ್ರಿ ಅಥವಾ ಕನ್ನಡರ ಚಾಯ್ಸ್ ಮಾಡ್ರಿ. ಒಂದು ಪ್ಯಾರಾಗ್ರಾಫ್ ಚಾಯ್ಸ್ ಮಾಡಿದ್ಮೇಲೆ ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇರಬೇಕು. ಈ ರೀತಿ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.